ಹಲೋ ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಮನಿ ಒಳಗ ಹಿರಿಯ ಜೀವಗಳು ಇದ್ದಾಗ ಯಾಕೆ ಖುಷಿಯಾಗಿರಲ್ರಿ? ಎಷ್ಟೊಂದು ಟೈಮ್ ಕೆಲಸ, ಟೈಮ್ ತಿಂಡಿ, ಟೈಮ್ ಊಟ, ಟೈಮ್ ನಿದ್ದೆ ಇಷ್ಟೆಲ್ಲ ಇರ್ಬೇಕಾದ್ರೆ ಆರಾಮ ಯಾಕಿರಲ್ಲ ಹೇಳಿ? ಆರಾಮಾಗೇ ಇದೀವಿ. ಮತ್ತ ಇವತ್ತ ಸ್ಪೆಷಲ್ ನಮ್ಮ ಮನಿ ಒಳಗ ಇಡ್ಲಿ. ಆಮೇಲೆ ಇವತ್ತ ಯಾವ ದಿನ ಗೊತ್ತಾ? ಶನಿವಾರ ದಿನ ನಮ್ಮ ಮನಿ ಒಳಗ ಸ್ಪೆಷಲ್ ದಿನ. ಶನಿವಾರ ಒಂದೊಂದ್ ದಿನ ಅದಾವಲ್ಲ, ಒಂದೊಂದ್ ದಿನಗಳು ನಮ್ಮ ಸಲುವಾಗಿ ಸ್ಪೆಷಲ್ ಅದಾವ. ಇವತ್ತು ನಿನ್ನೆ ನಾವು ಮಲ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದಿರ್ತೇವಲ್ಲ, ಅದು ನಮಗ ಬಹಳ ಸ್ಪೆಷಲ್ ಅದ. ನಾವು ಇವತ್ತಿನ ಸೂರ್ಯ, ಆಮೇಲೆ ಇವತ್ತಿನ ಬೆಳಕ, ಇವತ್ತಿನ ಗಾಳಿ, ಇವತ್ತಿನ ದಿನ ಎಂಜಾಯ್ ಮಾಡ್ತಾ ಇದೀವಲ್ಲ, ಅದು ನಮಗ ಸ್ಪೆಷಲ್ ಅದ. ನಮ್ಮ ಮನೆಯವ್ರು ಯಾವಾಗ್ಲೂ ಅಂತಿರ್ತಾರ, ಯಾವಾಗೂ ಅಂತೀಯಲ್ಲ ಸ್ಪೆಷಲ್ ಅಂತ. ನಾವ ಯಾವಾಗ್ಲೂ ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರ ಪಾಸಿಟಿವ್ ಆಗೇ ಇರೋದು. ನಾವು ಯಾವಾಗ್ಲೂ ನೆಗೆಟಿವ್ ಆಗಿ ವಿಚಾರ ಮಾಡಿದ್ರು ನೆಗೆಟಿವ್ ಆಗೇ ಆಗೋದು. ಯಾಕಂದ್ರ ಇವತ್ತಿನ ದಿನ ಸ್ಪೆಷಲ್ ಇಲ್ಲ ಅಂದ್ರ ಸ್ಪೆಷಲ್ ಇಲ್ಲ, ಇವತ್ತಿನ ದಿನ ಸ್ಪೆಷಲ್ ಅದ ಅಂದ್ರ ಸ್ಪೆಷಲ್ ಹಂಗದ ನಂದ. ಅದಕ್ಕ ಇವತ್ತ ಶುಭ ಶನಿವಾರ ಆಂಜನೇಯ ಸ್ವಾಮಿ ವಾರ. ಎಷ್ಟೊಂದು ಗಟ್ಟಿ ಆಂಜನೇಯ ಸ್ವಾಮಿ, ಹನುಮಂತ ಅಂತಾದ ಅವ್ರ ಪೂಜೆ ಮಾಡುವಂತ ದಿನ ಇವತ್ತ. ಮತ್ತ ಇವತ್ತಿನ ದಿನ ಒಳಗ ಏನೇನ್ ಆಗ್ತದ ನೋಡೋನು. ಯಾರು ಬರ್ತಾರ, ನಾವೆಲ್ಲ ಹೋಗಕ್ ತಯಾರಾಗ್ತೀವಿ, ಹಿರಿಯರು ಇವತ್ತು ಏನ್ ಮಾತಾಡ್ತಾರ, ಯಾವ ರೀತಿ ಕಾಮಿಡಿ ಆಗ್ತದ ಮನಿ ಒಳಗ ನೋಡಾಕ ನೀವು ನಮ್ ಜೊತೆ ಹಿಂಗ ಸಪೋರ್ಟ್ ಮಾಡ್ಬೇಕು ಮನಿ. ಆಮೇಲೆ ಪೂರ್ತಿ ವಿಡಿಯೋ ನೋಡ್ಬೇಕು. ಆಮೇಲೆ ಹೊಸ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಕೋಟಿ ಪ್ರಣಾಮಗಳು, ಧನ್ಯವಾದಗಳು ನಿಮಗ. ಆಮೇಲೆ ಬೇರೆ ವಿಡಿಯೋಗಳು ಅದಾವಲ್ಲ, ಅವು ಸಹಿತ ನಮ್ಮ ವಿಡಿಯೋಗಳು ನೋಡ್ಕೊಂಬರ್ರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡ್ರಿ. ಆಮೇಲೆ ಈ ವಿಡಿಯೋ ಮಾಡುವಂತ ಉದ್ದೇಶ ನಿಮ್ಮ ಮನಸ್ಸಿಗೆ ನೋವಾಗ್ಲಿ ಅಂತ ಮಾಡ್ತಾ ಇಲ್ಲ. ನೀವು ಯಾವ ರೀತಿ ತಿಳ್ಕೊತೀರಾ ಅದು ನಿಮ್ಗೆ ಬಿಟ್ಟಿದ್ದ. ಇವತ್ತಿನ ವಿಡಿಯೋ ನೋಡೋಣ ಬರ್ರಿ. ಶುಭೋದಯ ಅಭಿಮಾನಿಗಳೇ, ನಮ್ಮ ವಿಡಿಯೋ ಸ್ಟಾರ್ಟ್ ಆಯ್ತು. ಸ್ಪೆಷಲ್ ಮನಿ ಒಳಗೆ ಇವತ್ತ ಇಡ್ಲಿ ತಯಾರಿ, ಮತ್ತೆ ಚೌಳಿಕಾಯಿ ಪಲ್ಯ, ನಮ್ಮ ಮನೆಯವ್ರ ಫೇವ್ರೇಟ್. ಹಾಲು ಕಾಸ್ತಾ ಇದೀವಿ ಇಲ್ಲೆಲ್ಲ. ಮತ್ತೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದ. ಒಂದೊಂದೊಂದು ನೋಡ್ಕೋಬೇಕಾಗ್ತದೆ. ಮುಂಜಾನೆ ಕೊಡ್ಲಿ. ಮತ್ತೆ ಇಡ್ಲಿದ ರೆಡಿ ಮಾಡಿ ನಿನ್ನೆ ಹೋಗುವಾಗ ನಾ ರೆಡಿ ಮಾಡಿ ಇಟ್ಟೋಗಿದ್ದೆ, ನಿಮ್ಗೆ ಗೊತ್ತದ. ಮತ್ತು ಆಯ್ತು, ಈಗ ಇದು ಇಡ್ಲಿ ಮಾಡೋನು. ನಿಮ್ಮ ಪಪ್ಪ ಅವ್ರದ್ದು ಸ್ನಾನ ಆಗೈತಿ. ಈಗ ನಮ್ಮ ಅತ್ತೆ ಅವ್ರು ಸ್ನಾನಕ್ಕೆ ಹೋಗ್ಯಾರ. ಶಾಂಭವಿನ ಹೋಗಕ್ಕಿದ 9 ಗಂಟೆ ತಗೊಂಡು ಬಂದ್ಬಿಟ್ಟ. ಇಷ್ಟೇ ಹಾಕಿಲ್ಲ ರೀ ಪೂಜಾ ಕಡೆ ಅಂತಂದ್ರ ಹೇಳ್ರಿ. ಮತ್ತೆ ಯಾವಾಗದು ಪೂಜಾ ಸಿಕ್ಕಿದಾಗ ಅವಾಗ ನಾನು ಹೇಳ್ತೇನೆ, ನೀವು ಹೇಳ್ರಿ. ಮತ್ತೆ ಹಿಂಗ ಅಮ್ಮಾಗ ಬಂದಿದಾರ, 1-2 ಎಲೆ ತಗೊಳತೇನೆ ಅಂತ ಹೇಳಿ. ಬೇಕಾದಾಗ ತಗೋತೀನಿ, ಎಲ್ಲ ಅಂದ್ರೆ ತಗೊಳೋದಿಲ್ಲ. ಯಾವಾಗ ಬೇಕಾವಾಗ ತಗೋತೇನೆ ಅಂತ ಹೇಳ್ರಿ. ನಮ್ಮ ಬಾಜುಕ ಅದಾರಲ್ಲ ನಮ್ಮ ನೇಬರ್ ಪೂಜಾ ಅಂತ, ಅವ್ರ ಕಡೆಯಿಂದ ಎಲ್ಲಿ ತಗೊಂಬಂದಾರ ನೋಡಿ ಅಜ್ಜಿ ಸಲುವಾಗಿ. ಅಭಿಮಾನಿಗಳೇ, ನಮ್ಮ ಅತ್ತೆಯವರಿಗೆ ಬಿಸಿ ಇವತ್ತು ಇಡ್ಲಿ, ಮತ್ತು ನಮ್ಮ ಪಪ್ಪಾಗೂ ಕೊಡೋನು, ಯಜಮಾನ್ರಿಗೂ ಇಡ್ಲಿ ಕೊಡೋನು. ಮತ್ತು ಸ್ಪೆಷಲ್ ನುಗ್ಗೆಕಾಯಿ ಸಾರು, ಚೌಳಿಕಾಯಿ ಪಲ್ಯ, ಚಪಾತಿ ಎಲ್ಲಾನು ರೆಡಿ ಐತಿ. ಹೊಟ್ಟೆ ಊಟನೂ ಮಾಡಲಿ ಮತ್ತು ನಾಷ್ಟಾನು ಮಾಡಲಿ. ಏನೇನು ಮಾಡ್ತಾರೆ ಎಲ್ಲರ ಸಲುವಾಗಿ ಎಲ್ಲಾನು ರೆಡಿ ಐತಿ. ಆಮೇಲೆ ಅತ್ತೆಯವ್ರಿಗೆ ಇಲ್ಲಿ ತಿಂಡಿ ಇಟ್ಟಿದ್ದೀನಿ. ಏನೋ ಹುಡ್ಕ್ಯಾಡತ್ತಾರ, ಏನೋ ಬೇಕಾಗೈತೆ ಅವ್ರಿಗೆ. ಏನು ನೋಡತ್ತಾರ ಅತ್ತೆ? ಕಾಯಿ ಪಾಜಿ ಅತ್ತೆ, ಕಾಯಿ ಹುಡ್ಕಲ್ಲ. ओके हाँ गुड. आमचं झाड अजून मोठं व्हा नाही म्हणताना पूजा दिली. बाजूवाले हा त्यांचं मोठं आहे झाड. हा आजी आली, तुमच्या आजीला देवा म्हणून ताजं पानं दिली. थँक्यू म्हणा. बरी कणी दाते त्या पहिला नाश्ता करा द्या. होय, लई मोठं ಚಿನ್ನ ನೀವು ನಾಷ್ಟ ಮಾಡೋ ಕುತ್ಕೊಂಡ್ ಬಿಡ್ರಿ. ನಿಮ್ಗೂ ತಿಂಡಿ ಕೊಟ್ಟಿರ್ತೇನೆ. ಅಭಿಮಾನಿಗಳಿಗೆ ಬಿಸಿ ಇಡ್ಲಿ ತಯಾರದಾವ, ಚಟ್ನಿನೂ ತಯಾರೈತಿ. ಈಗ ಯಜಮಾನ್ರು ಇಲ್ಲಿ ನಾಷ್ಟ ಕೊಡೋರದಾರ, ಪಪ್ಪಾನು ಕೊಡೋರದಾರ.
ಮತ್ತು ಸಾರು ರೆಡಿ ಐತಿ, ಅನ್ನ ಮೆತ್ತಗನ್ನ ಮತ್ತೆ ನಮಗೆ ತಿನ್ನಾಕ ಅನ್ನ ಎಲ್ಲಾನು ರೆಡಿ ಐತಿ. ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗಿಬಿಟ್ಟೈತಿ ಹೂವು. ಅದು ನೋಡಾಕು ಎಷ್ಟು ಚಂದ ಕಾಣಿಸ್ತೈತಿ. ಅತ್ತೆ ಚಟ್ನಿ ದೀವು, अत्या चटणी देऊ. चटणी नको. चटणीमध्ये शेंगा घाला नाही, खोबरं घातलंय. आणि आम्ही कुठलं पण चटणी केलं तर आम्ही शेंगा घालत नाही आणि फुटाणे घालतोय. हा हा त्या इडली इडली 2 दिलोय, अजून एक खावा. गोळी घेतली 3 खाता का नाही तुम्ही? हा मग अजून एक खायचं. ह्यानी काय म्हणाले आता 3 आडमत देऊ नको, 4 दे म्हणाले आता. मग तुम्ही 4 खातो म्हटलं तर 4 देतो. नको 4 ನೋಡಿ ಇಡ್ಲಿ ಇನ್ನೊಂದು ರೌಂಡ್ ನಡೆದದ. ಮತ್ತು ಹಾಲು ಕಾಶೈತಿ, ಚಪಾತಿನೂ ರೆಡಿ ಆಗತ್ತಾವ. ನಮ್ಮ ಹಿಟ್ಟನ್ನು ಜೋಳದ ಹಿಟ್ಟು ಎಲ್ಲ ಮುಗ್ದೈತಿ, ಅದು ಬಿಸ್ಕೊಂಬರದೈತಿ. ಜೋಳ ಕಾಯತಾವ, ಗಿರ್ನಿಗೆ ತೊಗೊಂಡೋಗ್ರಿ ನಂಗಂತ. ಪಪ್ಪಾನು ಆ ಕಡೆ ಈ ಕಡೆ ಓಡಾಡ್ತಾರ. ನಾಷ್ಟ ಟೈಮ್ ಅವ್ರ ಪಪ್ಪ ಅಂದ್ರೆ ಟೈಮ್ ಅಂದ್ರೆ ಟೈಮ್. ಅಷ್ಟು ಟೈಮಿಗೆ ಊಟ ಕೊಡ್ರೋದು, ಅಷ್ಟು ಟೈಮಿಗೆ ನಾಷ್ಟ ಕೊಡ್ರೋದು, ಅಷ್ಟು ಟೈಮಿಗೆ ಎಲ್ಲ ಟೈಮ್ ಅನ್ನೋದು ಐತಲ್ಲ ಅವ್ರದ್ದು ಭಾಳ ಇಂಪಾರ್ಟೆಂಟ್ ಐತಿ. ಆ ಊಟದ ವಿಷಯ ಒಳಗಂತೂ ಭಾಳ ಗಡ್ಬಡಿ ಅವ್ರದ್ದು. ಊಟನೂ ಇರಲಿ, ನಾಷ್ಟ ಇರಲಿ, ಚಾಯ್ ಇರಲಿ, ಎಲ್ಲ ಟೈಮ್ ಪ್ರಕಾರ ಆಗ್ಬೇಕು ಅವರಿಗೆ. ಅದೆಲ್ಲ ಶಿಸ್ತು ಭಾಳ. ಇದು ಇನ್ನೊಂದು ಸೆಟ್ ಆಗೈತಿ. ಈಗ ಪಾತ್ರೆನೂ ಇನ್ನೊಂದು ರೌಂಡ್ ಪಾತ್ರೆ ಪಾಪ ಅವಾಗಿಂದ ಪಾತ್ರೆ ತೊಳೆದ್ರು. ಏನು ಅದಾವ ಇಲ್ಲಿ ಮಳೆ ಹತ್ತಸ್ मला दिवसाला गरम करायला पाहिजे. ಬೆಳಿಗ್ಗೆ ನಾಷ್ಟ ಮುಗಿಸ್ಕೊಂಡ್ರು. ಮತ್ತೆ औषध आहे बीपीचं गोळी घेतलासा? बीपी गोळी घेतलासा? बीपी गोळी घेतलो. हा आणि एक दिवस ते बी घेतलो. हा आता औषध घ्यायचं. आणि औषध पेटो. हा हे घ्या. आणि हे गोळी अजून 2 आहे बीपीचं, आणि तिथं आत एक पाकिट आहे. आता हे संपल्यावर आम्हाला देवा आणि गोळे आणाले. ते एक पाकिट आहे, राहू दे. हा राहू दे, करा आणि आणवा. आता पाणी बस तुम्हाला, पाणी बस द्यायचं. ಇದು ಅದು ನೆನ್ನಿದು ದೋಸೆದು ಚಟ್ನಿ ಇತ್ತು, ನಂಗೆ ಗೊತ್ತಿಲ್ಲ ಅದು. ಆಮೇಲೆ ಫ್ರಿಜ್ ಒಳಗೆ ಇವತ್ತದು ಎಲ್ಲ ತೆಗೆದು ನೋಡುವಾಗ ಗೊತ್ತಾಯ್ತು. ನಿಂದ ತಾಟ ಅದು ಹೆಂಗಾಗೈತಿ, ಚೆನ್ನಾಗೈತಿ ಇಡ್ಲಿ. ಅದು ನಿನ್ನೆ ರಾತ್ರಿನೇ ಅದು ರುಬ್ಬಿದ್ದು. ನೀನೆ ಪಾಂಡ್ರೆ ಅಂಕಲ್ ಬಂದಿದ್ರು, ಗೊತ್ತಾಯ್ತು ನಿಂಗೆ? ಅದಕ್ಕೆ ಕೇಳಾತಿದ್ರು ಅವ್ರು. ಅದ ಮತ್ತು ಅದು ಹೇಳಿದ್ವು ಅಭ್ಯಾಸ ಐತೆ ಅಂತ, ಅದಕ್ಕೆ ಬರ್ತಾ ಇಲ್ಲ ಕೆಳಗ ಅಂತಂದೆ. ಮತ್ತು ಹೇಳಿದ್ವು ಅದು ಹೇಳ್ತೇವೆ ನೀವು ಬಂದೋಗ್ಯಾರ ಅಂತಂದೆ. ನೀನು ಪ್ರಣವ್ ಕರ್ಕೊಂಡು ಬಂದಿದ್ರು, ಭಾಳ ಹುಷಾರಾಗ್ಯಾನ ಅಂತ ಪ್ರಣವ್. ಮತ್ತು ಎಲ್ಲ ಅಡ್ಜಸ್ಟ್ ಆಗ್ಯಾನಂತ, ಹೋಗೋದು ಬರೋದು ಎಲ್ಲ ಚಲೋ ಇದು ಮಾಡ್ಯಾನ. ಫೋನ್ ತಗೊಂಡಿಯಲ್ಲ? ಅದು ಅತ್ತೆಂದು ಹಾಸಿಗೆ ಸೊಪ್ಪು ಸರಿ ಮಾಡ್ಬೇಕೇನೋ. ಒಂದು ಅತ್ತೆ ಕೈವಸ್ತ್ರ ಒಂದು 4-5 ಸಲ ತೊಳೆದ್ರಿ. ಒಂದು ನಾಷ್ಟಕರ क्लीन ಮಾಡತ್ತಾರ. हे बाळा 2.5 किलो. हे आम्ही अर्धा घातलाय त्या दिवशी. त्यातला अर्धा ठेवायचं. हा अर्धा ठेवायचं. अर्धा ठेवायचं की एवढं सगळं करायचं नको. लई आणि बाद होऊन बसलं तर काय. हा हा बस ಪೇಮೆಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಯಾಕೆ ಪೇಮೆಂಟ್ बरोबर. आणि उद्या आज संध्याकाळी किंवा उद्या सकाळी जर कंपाऊंड थोडी घ्या दोघं जण, हे तुम्हाला 2 ते 3 उद्या नाही का ते म्हणजे पाणी पाऊस पडताना ते पास होते. हा म्हणजे लोक निघून जाते. बाळा तुझं वाळलं का नाही ते जाईल नाही. तुझं पोरग्याला घेऊन ये की. बघ कोणाला घेऊन येते, व्यवस्थित काम करायला पाहिजे. त्याला घेऊन तो करून घे. कोण कोण. ಹಾ ಹಾ ಆಯ್ತು ನೋಡಿ 11:30. ಅವರು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇಬ್ರು ಹೋಗಿದಾರೀಗ. ಮತ್ತು ಅವ್ರ ಸಾಯಂಕಾಲ ಬರೋದಾರ. ಸಾಯಂಕಾಲ ಮತ್ತೇನೋ ಕಂಪೌಂಡ್ ತೊಳ್ಯಾಕ ನಮ್ಮ ಮನೆಯವ್ರು ಅವ್ರಿಗೆ ಕರೆದಿದ್ದಾರೆ. ಅದಕ್ಕೆ ಕಂಪೌಂಡ್ ತೊಳ್ಯಾಕ ಸಾಯಂಕಾಲ ಮತ್ತೆ ಬರೋದಾರ. ಈಗ ಟೈಮ್ 11:30 ಆಗೈತಿ. ನಾ ಯಾವಾಗ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿ ಹೇಳ್ರಿ, ಯಾವಾಗ ನಿಮಗೆ ಶಾರ್ಟ್ಸ್ ಮಾಡಿಬಿಡ್ಲಿ. ಯಾಕಂತಂದ್ರೆ ಇಲ್ಲಿ ನೋಡಿ ಯಾವ ರೀತಿ ಇಟ್ಟಿದ್ದಾರೆ.
ಇಲ್ಲಿ ನೋಡಿ ಸರಿಯಾಗಿ ಗೊತ್ತಿಲ್ಲ ಏನಿಲ್ಲ ಸಾರು ಹಿಂಗೆ ಇಟ್ಬಿಟ್ಟಿದ್ದಾರೆ. ಚೆಲ್ಲಿಕಂದ್ರೆ ಏನ್ ಮಾಡೋದು ನೋಡಿ, ಒಂದ್ರ ಮೇಲೆ ಒಂದು ಹೆಂಗ್ ಇಟ್ಟಿದ್ದಾರೆ. ಮತ್ತಿದು ಸರಿಯಾಗಿ ಕೆಳಗಿಂದು ಕೂಡಿಸಿಲ್ಲ. ಮತ್ತಿಲ್ಲಿ ಇದು ಹಾಲು ಇದು ಮೊಸರುನು ಹಿಂಗೆ ಓಪನ್ ಮಾಡಿಟ್ಟಾರ. ನಾ ಎಲ್ಲ ನೋಡ್ಕೊಂಡ ಇವೆಲ್ಲ ಕೆಲಸಗಳು ಏನ್ ಮಾಡ್ತೀನಿ ಮತ್ತೆ ನಾ ಒಳಗಡೆ ಬಂದು ಒಂದು ರೌಂಡ್ ಹಾಕ್ತೀನಿ. ಯಾಕಂದ್ರೆ ಬಾಸ್ದ ಕೆಲಸ ಏನಿರ್ತದೆ, ಎಲ್ಲಿ ತಪ್ಪೈತಿ ಏನಿಲ್ಲ ನೋಡೋಂದ. ಈಗ ನಾನು ಬಾಸ್ ಆಗೇನಿ. ಮತ್ತೆ ಇಷ್ಟು ದಿನ ನಾ ಮಾಡ್ತಿದ್ದೆ, ಈಗ ಮತ್ತೆ ಕೆಲಸ ಮಾಡಿಸ್ಕೊತಾ ಇದ್ದೀನಿ. ಮತ್ತೆ ಅವ್ರ ಬಾಸ್ ನಾ ಆಗೀನಿ. ನಂದು ಟೈಮ್ ಬಂತಲ್ಲ ಅಭಿಮಾನಿಗಳೇ. ಅಜ್ಜಿ ಸ್ನಾನನೂ ಆಯ್ತು, ತಿಂಡಿನೂ ಆಯಿತು. ಆಮೇಲೆ ಮಲ್ಕೊಳ್ಳೋದು ಕಣ್ಣಾಗ ಔಷಧಿ ಹಾಕಿ ಮಲ್ಕೊಳ್ಳೋಂಥ ಟೈಮ್ ಐತಿ. ನೀವು ಇವತ್ತು ಏನೇನು ಕ್ವಶನ್ ಕೇಳಿದಿರಲ್ಲ ಕಮೆಂಟ್ ಮಾಡಿ, ಅದಕ್ಕೆ ನಾವು ಉತ್ತರ ಕೊಡೋರದೇವೆ. ಇವತ್ತು ಅಜ್ಜಿ ನಿಮಗೆ ಉತ್ತರ ಕೊಡೋರದಾರ. ಅವ್ರು ಯಾಕೆ ಆ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ, ಅದಕ್ಕೆ ಕಾರಣ ಏನು, ನಿಮ್ಮ ಜೊತೆ ಅವರೆಲ್ಲ ಸೇರ್ ಮಾಡ್ತಾರೆ ಕೇಳ್ರಂತೆ ನೀವು. ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ಹೋಗಿದ್ದಾರೆ, ಅವರು ಸ್ನಾನ ಮಾಡ್ಕೊಂಡು ಬರಲಿ. 11:30 ಆಗದ ಈಗ ಹೇಗಿದೆ ಅಪ್ಪು ಮ್ಯಾಲನ್ನ ಕಳಿಸ್ಕೊಟ್ಟೇನಿ. ಮತ್ತು ನೋಡು ಈಗ ಏನಿದೆಲ್ಲ ಹೌದಾ, ಎಲ್ಲಿ ಹೊರಗಿನ ತಂದು ಒಳಗೆ ಹೋಗ್ದಾರ ಹಿಂಗೆ ನೋಡಿ. ಇಲ್ಲಿ ವಾಷಿಂಗ್ ಮಿಷನ್ ಬಟ್ಟೆ ಹೊರಗಿನ ತಂದು ಒಳಗೆ ನಮ್ಮ ಮನೆಯವ್ರು ಹಿಂಗೆ ಹಾಕ್ಯಾರಂತ ಇಲ್ಲಿ ಈ ರೀತಿ ಆಗ್ಬಿಟ್ಟಾರ. ಇಟ್ಟಿದ್ದಾರೆ. ಹೌದಾ, ಹೊರಗದಾಳ, ಇಲ್ಲಿ ಮೇಲೆ ಕೂತಾಳ. ಅಲ್ಲೇ ಕೂತ್ಕೋತೀಯ ನಾನು, ನೀ ಇಲ್ಲೇ ಕುಚ್ಕೋಚಿಯ, ಇಲ್ಲೇ ಕುಚ್ಕೋಚಿಯ ನೀನು. ಇದ ನಿನ್ನ ಜಾಗನ, ಇದನ ಓನ್ಬೇಕು ಬಬ್ಬಾಗ, ಓನ್ಬೇಕು ಬಬ್ಬಾಗ. ಹಾಂ, ಜೀಜಿ ಇಲ್ಲೇ ಮಾಡ್ತೀನಿ ಮಳಿ ಒಳಗೆ ಜೀಜಿ ಇಲ್ಲೇ ಮಾಡ್ತಿ. ಅತ್ತಿ ಹೋಗೈತೆ. ಊಟನೂ ಇಲ್ಲೇ ಐತೆ. ನಿಂದು ಯಾರು ಊಟ ಹಾಕ್ಯಾರ ಇಲ್ಲಿ? ಊಟ ಯಾರು ಹಾಕ್ಯಾರ ಹಿಂಗೆ? ಹಾಂ, ದಿದು ಭಯ್ಯ ಹಾಕ್ಯಾನ ನಿಂಗೆ. ಭಯ್ಯ ಊಟ ಹಾಕ್ಯಾನ. ಭಯ್ಯ ನಿಂಗೆ ಭಯ್ಯ ಕಡೆ ನೀ ದೋಸ್ತಿ ಮಾಡಿ. ಹಾಂ, ಭಯ್ಯ ಒಬ್ಬ ಇರ್ತಾನೆ ಮೇಲೆ ಅಂತ ದೊತ್ತಿ ಮಾಡಿ. ಭಯ್ಯ ಅಂದ ಅಭ್ಯಾಸ ಕೂತಿ. ಭಯ್ಯ ಜೊತೆ ನೀನು ಅಭ್ಯಾಸ ಮಾಡತ್ತಿ, ನೀನು ಪಿ ಜಿ ಮಾಡ್ತಿ. ನಿನಗೂ ಒಂದು ಸೆತಸ್ಕೋಪ್ ಹಾಕೋನು ಕೊಳ್ಳಾಗ ಬಬ್ಬಾಗ, ಸೆತಸ್ಕೋಪ್ ಹಾಕೋನು. ಹ್ಞೂ ಕೂತ್ಕೋ, ಅಲ್ಲೇ ಕೂತ್ಕೋ. ನಿಂದು ಊಟ ಎಲ್ಲೈತಿ? ನಿನ್ನ ಊಟದ ಅಲ್ಲೈತಿ, ಊಟ ಅಲ್ಲೈತಿ. ಹಾಂ, ಕೊಡೋಣ ಬಬ್ಬಾಗ ಕೊಡೋನು ಊಟ. ಇಲ್ಲದ ಇಲ್ಲನ ಮತ್ತೆ ಬರಬೇಡಿಗೆ ಅಲ್ಲೇ ಕೂತ್ಕೋ. ಇಲ್ಲೇ ಹಾಕೊಂಡು ಬಾ. ಇಲ್ಲಿ ಯಾರು ಊಟ ಇಟ್ಟಾರಿದ? ಬಬ್ಬಂದ ಊಟ. ಬಬ್ಬನ ಊಟ ಇಲ್ಲಿ ಯಾಕೈತಿ ಈಗ ಬಬ್ಬಂದ? ತಗೋ, ಇಲ್ಲೇ ಊಟ ಮಾಡ್ತಿ ಹಿಂಗ. ಜಾಣ ಐತ್ವಾ ಬಬ್ಬು, ಬಾ ಜಾಣ ಐತಿದ. ದೀದಿ ಇಟ್ಟಾಳ ಊಟ ನಿಂಗೆ ಇಲ್ಲಿ ಮ್ಯಾಲೆ. ಹಾಂ, ಹಸು ಆದಾಗ ಭಯ್ಯ ಕಡೆ ಬರ್ತೀನಿ ನೀವು ಊಟ ಹಾಕಂತೇಳಿ. ಭಯ್ಯಾಗ ಊಟ ಹಾಕಂತ ಹೇಳ್ತೀನ. ತಿನ್ನು ಸಾವಕಾಶ. ಮನೆ ಆಗ್ತಾ ಇದ್ದೀನಿ, ಮನೆ ಕಟ್ತಾ ಇದ್ದಾರೆ ಮಳೆ ಒಳಗೆ. ಆಮೇಲೆ ಮ್ಯಾಲಿಂದ ಹಿಂಗೆಲ್ಲ ಸ್ವಚ್ಛ ಮಾಡಿರ್ತಾರೆ ಅವ್ರು. ಮ್ಯಾಲೇನೂ ಹಚ್ಚಿರ್ತೀವಿ, ಅವ್ರಿಗೆ ಸ್ವಚ್ಛ ಮಾಡಕ್ಕೆ ಮ್ಯಾಲೆ ಹಚ್ಚಿರ್ತಾರೆ. ಆದರೂ ಇಲ್ಲಿ ನೋಡಿ, ಇಲ್ಲೇ ಬಂದಿರ್ತಾರೆ. ಇಲ್ಲೇ ಕರಿ ಇದೆಲ್ಲ ನೋಡಿ ಬಟ್ಟೆ ಒರೆಸ್ಬೇಕು, ಬಟ್ಟೆ ಆಡಿಸ್ಬೇಕು ಅಂತ ಹಿಂಗೆಲ್ಲ ಮಾಡಲ್ಲ. ಇರೋದ್ರಾಗ ಇಷ್ಟು ಮಾಡ್ತಾರಲ್ಲ, ನಾವು ಖುಷಿ ಪಡ್ಬೇಕು. ಇರಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ಎಷ್ಟು ಮಾಡ್ತಾರಲ್ಲ ಆದರೂ ತೃಪ್ತಿ ಇರ್ಬೇಕು ನಾವು. ಮತ್ತು ಇವೆಲ್ಲ ಏನದ ಉಂಡು ಇಲ್ಲೆಲ್ಲ ಏನೇನದ ನೋಡ್ಬೇಕಿದೆ. ಮತ್ತು ವಾಷಿಂಗ್ ಮಿಷಿನ್ ನಮ್ದು ಒಂದು ಮ್ಯಾಲೆ ಅದ. ಆ ವಾಷಿಂಗ್ ಮಿಷಿನ್ಗೆ ಯಾಕೋ ಹುಳ, ನಾವು ಕೆಂಪು ಹುಳ ಬಂದು ಅದು ಕೊಡ್ರಾತವಂತ. ಅದೇನು ಮಾಡ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ. ಕೆಂಪು ಹುಳ ಇಲ್ಲಿ ಮ್ಯಾಲೆ, ಅದ್ರ ಸಲುವಾಗಿ ಅದು ನೋಡ್ಬೇಕು. ಬಟ್ಟೆ ಒಣಗಕ್ಕೆ ಹಾಕ್ಬೋ ಯಾರು ರಪ್ಪ ಮಳೆ ಬರತ್ತದ. ಬಟ್ಟೆ ಒಣಗಲ್ಲಿ ಈಗ ಇಲ್ಲಿ ಯಾಕೆ ಹಾಕಿದಾರೆ ಗೊತ್ತಿಲ್ಲ. ಇಲ್ಲಿ ಹಾಕ್ಬಿಟ್ಟಾರ ನೋಡಿ. ನಾನು ನೋಡಿಲ್ಲ, ಈಗ ಮ್ಯಾಲೆ ಇದ್ದಾಗ ನೋಡಿದೆ ನಾನು. ಮಾತಾಡಿಸ್ತೇಜೇನು ಆ ಬಬ್ಬು? ಇನ್ನೊಂಚು ಬೇಕಾ ಊಟ? ಇನ್ನೊಂಚು ಬೇಕಾ? ಇನ್ನೊಂಚು ಬೇಕಾ? ಇನ್ನೊಂಚು ಊಟ ಬೇಕಾ? ನೋಡಿ ಕೆಳಗೆ ಡಬಲ್ ಮಾಡಿ ಇವತ್ತ ಸಲ ಮಗದು. ನಾಳೆ ಮಟ್ಟ ಎಲ್ಲ ಒಣಗ್ಯಾವ. ನಾ ಅಪ್ಪನ ರೂಮಿಗೆ ಬಂದೆ. ಇಲ್ಲಿ ನಾ ಇಲ್ಲಿ ಮ್ಯಾಲೆ ಬರತ್ತಿರ್ಲಿಲ್ಲ. ನನ್ನ ಕೆಲಸಗಳನ್ನ ಭಾಳ ಕೆಳಗಿರ್ತಾವ. ಪಾಪ ಎಲ್ಲ ಮಾಡ್ಕೊಂಡಿರ್ತಾನೆ. ಈ ರೀತಿ ಎಲ್ಲ ಇಟ್ಕೊಂಡ ನೋಡಿ ಅವ್ನ ಬೆಡ್ರೂಮ. ಈ ರೀತಿಯಾದ ಬಟ್ಟೆಗಳು ಇಲ್ಲಿ ಹಾಕ್ಕೊಂಡಿದ್ದಾನೆ. ಮತ್ತು ಇದೆಲ್ಲ ಹಿಂಗೆ ಇಟ್ಕೊಂಡಾನ ಇಲ್ಲಿ. ಈ ರೀತಿ ಎಲ್ಲ ಮಾಡ್ಕೊಂಡಿರ್ತಾನೆ. ಭಾಳ ಅವ್ರು ಇಲ್ಲಿ ಮ್ಯಾಲೆ ಇರೋದಿಲ್ಲ. ಕೆಲಸದವ್ರು ಇಲ್ಲಿ ಕಡೆ ಜಾಸ್ತಿ ಮೇಲೆ ಬರಲ್ಲ. ಅಜ್ಜಿ ಇವತ್ತು ಬಾಚ್ಕೊಂಡಿಲ್ಲ. ಯಾಕೆ ಬಾಚ್ಕೊಂಡಿಲ್ಲ ನಾನು? ಅತ್ತೆ आज विचारून घ्याल नाही? आज विचारून घ्याल नाही सा? हां
तर सफाई व्हाणे ये हा सफाई व्हाणे जर विचारून येता सपट विचारून येतो की जर तेल लावून जेव्हा जराच डोक्यात पदर घेताना ಹಾ ಹಾ ಹಿರಿಯರನ್ನು ಎಷ್ಟು ಚಲೋ ನೋಡ್ಕೊತೀರಿ, ಅದು ಖುಷಿ ಆಗುತ್ತೆ. ಮುಂದೆ ಅಭಿಮಾನಿಗಳೇ ಟೈಮ್ ಆಯ್ತು, ಎಷ್ಟೊಂದು ನಾವು ಮಾತಾಡ್ತೀವಿ, ಸಪ್ರೇಟ್ ವಿಡಿಯೋ ಬಿಡ್ತೀವಿ. ಯಾಕಂದ್ರ ಅದ ಏನ್ ಮಾತಾಡಿದೈತಲ್ಲ ಬಹಳ ತನಕ ಮಾತಾಡ್ಯಾರ ಲಾಗ್ ಒಳಗೆ ಹಾಕಾಕ. ಅಭಿಮಾನಿಗಳೇ ಈಗ ಊಟ ಟೈಮ್ ಆಗೈತಿ. ಅವಾಗಿಂದ ಏನ್ ಮಾಡಿದ್ವಿ ಗೊತ್ತಾ, ಎಲ್ಲಾರು ಕಮೆಂಟ್ ಹಾಕಿದವ್ರಿಗೆ ಎಲ್ಲಾರ್ಗು ನಾವು ಉತ್ತರ ಕೊಡೋ ತನಕ 1:30 ಆಗ್ಬಿಟ್ಟದ. ಇವತ್ ನಮ್ಮ ಅತ್ತೆಯವರಿಗೆ ಕಣ್ಣಾಗ ಡ್ರಾಪ್ಸ್ ಹಾಕಿಲ್ಲ, ಏನಿಲ್ಲ. ಪಾಪ ಎಷ್ಟೋ ತನಕ ನಮ್ ಜೊತೆ ಅಲ್ಲಿ ಕೂತಾರ ನೋಡಿ. ಇಲ್ಲಿ ಕೂತಾರೆ. ಈಗ ನಮಗ ಉತ್ತರ ಹೇಳಿ ಪಾಪ ಖುಷಿ ಆಗ್ಯಾರ ಅವರು. ಮತ್ತೀಗ ಅವ್ರಿಗೆ ಏನ್ ಮಾಡೋನು, ಊಟ ಕೊಡೋನು, ಶಾಂತಾಗಿ ಮಲ್ಕೋಲಿ. ಅವರು ಖುಷಿ ಆಗತ್ತದ. ಸೊಸೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದಾರೆ. ನಮ್ಮ ಫ್ಯಾಮಿಲಿ ಒಳಗ ನೋಡಿದ್ರೆ ಯೂಟ್ಯೂಬರ್ ಸೊಸೆ ಅಂತ ನಾನೇ ಇರ್ಬೋದು. ಬಹಳ ಖುಷಿ ಆಗ್ತಾ ಇದೆ ನನಗ. ಈಗ ನೀವು ಎಲ್ಲ ಯಾವಾಗ್ಲೂ ಅಂತೀರಾ, ನೀವ ನಗ್ನಗ್ತಾನ ನೀವು ಮಾತಾಡ್ತಾ ಇದ್ದೀರಾ, ನಗ್ನಗ್ತಾನ ಕೆಲಸ ಮಾಡ್ತೀರಾ, ನಗ್ನಗ್ತಾ ಅಂತ. ಅದಕ್ಕ ಲೆಕ್ಕ ಹಾಕು ನೀ ನಕ್ಕ ಗಡಿಗೆಗಳೇ. ಅಂದ್ರೆ ಲೆಕ್ಕ ಹಾಕೋದಂತಂದ್ರೆ ಎದಕ್ಕ ಬೇರೆದ್ಗೆಲ್ಲ ಲೆಕ್ಕ ಹಾಕೋದ್ ಬೇಡ. ನೀ ನಕ್ಕ ಘಡಿಗೆಗಳು ಎಷ್ಟು, ಲೆಕ್ಕ ಹಾಕು ನೀ ನಕ್ಕ ಘಡಿಗೆಗಳು ಎಷ್ಟು ಅಂತ. ನಾನ್ ನಗೋದಲ್ಲ, ಹಂಗ ನಕ್ಕೋತ ಇರ್ತೀನಿ ನಾನು. ನನಗೆ ಎನ್ಸಾಕ ಟೈಮ್ ಇಲ್ಲ, ಅಷ್ಟು ನಗ್ತೀನಿ ನಾನು. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಭಿಮಾನಿಗಳೇ, ನಗ್ರಿ, ಖುಷಿಯಿಂದ ಇರಿ, ಆರಾಮಾಗಿರಿ. ಯಾವುದು ನಿಮ್ ಕಡೆಯಿಂದ ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ. ಬದಲಾವಣೆ ಆಗೋ ತನ್ನಿಂತಾನೆ ಬದಲಾವಣೆ ಆಗ್ತದ. ಟೈಮ್ ಬಂದಾಗ ಆಗ್ತದ. ಆ ಟೈಮ್ ಬರೋ ಮಟ ನೀವು ಕಾಯ್ರಿ, ಬರ್ತದನ. ಕರೆಕೊ ಇವತ್ತಿನ ದಿನ ಏನದಲ್ಲ, ಎಂಜಾಯ್ ಮಾಡ್ರಿ, ಖುಷಿ ಪಡ್ರಿ. ನಿಮ್ ಜೊತೆ ಇರೋವ್ರಿಗೂ ಖುಷಿಯಾಗಿ ಅವ್ರು ನೋಡ್ರಿ. ನಿಮ್ಮ ಮುಖ ಸೊಪ್ಪಗಿತ್ತಂದ್ರ ಅವ್ರ ಆಜು ಬಾಜುದವ್ರಿಗೂ ನೋಡಿ ಬೇಜಾರಾಗ್ತದ. ಆ ರೀತಿ ಮಾಡಕ್ ಹೋಗ್ಬೇಡಿ ಅಭಿಮಾನಿಗಳೇ. ಇರೋದ್ರೊಳಗ ಖುಷಿಯಾಗಿರಿ. ಇಷ್ಟ ಆದಪ್ಪ ಅಂತ ಅರ್ಧ ಲೋಟ ನೀರೈತೆ ಅನ್ನೋಕ್ಕಿಂತಲೂ ನೀರೈತೆ ಅಂತ ಹೇಳ್ತಾರ, ಅರ್ಧನ ನೀರೈತೆ ಅಂತ ಅನ್ನೋದ್ ಬೇಡ. ಆ ತರ ನೀವು ನಿಮ್ ಜೀವನ ಒಳಗ್ ಮಾಡ್ಕೊಳ್ರಿ. ಮತ್ತ ನೀವು ನೋಡಿದ್ರೆ ಹಿರಿಯ ಜೀವಗಳು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಪಾಪ ನಿಮಗ್ ನಾನ್ ಬುದ್ಧಿಗಳದಾಗೈತಿ. ಇರ್ಲಿ, ನಡೀರಿ. ನನ್ನ ಮಾತುಗಳು ಎಷ್ಟೊಂದು ಖುಷಿ, ನನ್ನ ಮಾತುಗಳು ಎಷ್ಟು. ಮತ್ತೊಂದೇನ, ಮಾಲತಿ ಪ್ರಸನ್ನ ಅಂತ ಅಮ್ಮದ ನಾನು ಸ್ಟೇಟಸ್ ನಾವು ನೋಡುವಾಗ ನಮ್ಗೆ ಅವ್ರ ಸ್ಟೇಟಸ್ ಬಿಟ್ಟಿದ್ದು. ಮೋಸ್ಟ್ಲಿ ಅಮ್ಮ ಅವರೇ ಇರ್ಬೇಕು ನಮಗ್ ಕಮೆಂಟ್ ಮಾಡವ್ರೆ. ದಿನಾಲೂ ನಮಗ್ ಕಮೆಂಟ್ ಮಾಡ್ತಾ ಇದ್ದೀರಾ. ಅಮ್ಮ ನಿಮ್ ಮುಖ ನೋಡ್ತಾ ಇದ್ದೀನಲ್ಲ, ನನಗೂ ನಿಮ್ಮ ಸ್ಟೇಟಸ್ ಮುಖ ನೋಡಿ ಖುಷಿ ಬಹಳ ಆಯ್ತಮ್ಮ. ನಿಮ್ ನೋಡಿ ಪ್ರೊಫೈಲ್ ಒಳಗೆ ನಿಮ್ಮ ಫೋಟೋ ನೋಡಿ ನನಗೂ ಖುಷಿ ಆಯ್ತು. ನಿಮ್ಮ ನೋಡಿ ಎಷ್ಟೊಂದು ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ. ಅಮ್ಮ ಹಿಂಗ ಕಮೆಂಟ್ ಮಾಡ್ರಿ, ನಮಗ್ ತಿದ್ರಿ, ಹಿಂಗ ಸಪೋರ್ಟ್ ಮಾಡ್ರಿ. ನಡೀರಿ, ಊಟ ಮಾಡೋನು. ನಿಮ್ ಜೊತೆ ಮಾತಾಡಿದ್ರೆ ನನಗೆ ಮತ್ ಸಾಯಂಕಾಲ ಮಟ ಇಲ್ಲೇ ಕೊಡೋದ್ ಬೇಡ, ಹಿರಿ ಜೀವಗಳು ಅಲ್ಲೇ ಕೊಡೋದ್ ಬೇಡ. ನಡೀರಿ. ಜವಯ್ಯ ಪಪ್ಪ ಊಟಕ್ ಬರ್ರಿ. ಇವತ್ತು ನಮಗ ಅಪ್ಪು ತಗೊಂಬಂದಿದ್ದ. ಅಂದ್ರೆ ನಾವು ಯೂಟ್ಯೂಬ್ ಸಲುವಾಗಿ ಒಂದು ಇದನ್ನ ತಗೊಂಬಂದಿದ್ವು, ಸ್ಟ್ಯಾಂಡ್, ವಿಡಿಯೋ ಸಲುವಾಗಿ. ಅದು ಬಹಳ ಟ್ರೈಪಾಡ್ ಬಹಳ ದೊಡ್ಡದ ಸೈಜ್ ಆಗಿತ್ತದ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಗೊತ್ತಾ, ನಾವ್ ಹೊರಗಡೆ ತಗೊಂಡ್ ಹೋಗ್ಬೇಕಾದ್ರೆ ಬಹಳ ದೊಡ್ಡದಾಗ್ತೈತಿ. ಎಲ್ಲಾರು ಮೇಡಮ್ ಗನ್ ತಂದ್ರು ಅಂತ ಮೇಡಮ್ ನಂಗೆಲ್ಲ ಎಲ್ಲಾರು ಅನ್ನವ್ರಲ್ಲಿ. ಅದಕ್ಕೆ ಏನ್ ಮಾಡಿದ್ರೆ ಶಾಂಭವಿ ಅಮ್ಮ ಏನ್ ಮಾಡೋದು, ನಾವು ನೀ ಕೈಯ ತಗೊಂಡ್ ತಿರ್ಗಾಡ್ಬೇಡ, ಇಲ್ಲಿ ಮನಿ ಒಳಗಿದ್ದಾಗ ಒಂದ್ ಸ್ಟ್ಯಾಂಡ್ ಒಳಗೆ ಹಾಕೊಡ್ತೇನಂತ ಇವತ್ತು ನಾನು ಸ್ಟ್ಯಾಂಡ್ ಕೊಟ್ಬಿಟ್ಟಾಳ. ಎಲ್ಲಾ ಕಡೆ ಮೂವ್ ಆಗ್ತದ ನೋಡಿ. ಹಿಂಗ ಏನಿದೆ ಶಾಂಭವಿ, ಹಿಂಗ್ಯಾಕಿದೆ? ಇಲ್ಲಿ ತೊಳೆದಿಲ್ಲ ಅನ್ಸತೈತ್ರಿ. ಇಲ್ಲಿ ನೋಡಿ ಇಲ್ಲಿ ಮನಕ್ ಅನ್ಸತೈತಿ ನೋಡಿ. ಇಲ್ಲಿ ಅದು ತೊಳಿ ಟೈಮ್ 2 ಗಂಟೆ 2:30 ಆತ. ಈಗ ಅತ್ತೆ ದೇವ್ರು ಹೋಗಿ ಕಣ್ಣಾಗ ಔಷಧಿ ಹಾಕಿದ್ವಿ. ಈಗ ಮಲ್ಕೋತಾರ ಅವ್ರ. ಪಪ್ಪಾನು ಅಲ್ಲಿ ಆರಾಮ ಹೋಗಿ ಮಲ್ಕೊಂಡ್ರ. ಅವ್ರದ್ದು ಆತ ಊಟದ್ದೆಲ್ಲ ಮಧ್ಯಾಹ್ನದ. ಬ್ಯಾರೆ ಜಾಕೆಟ್ ಹಾಕೋಲ್ಲ ರೀ ಶಾಂಭವಿ, ಒಂದು ಜಾಕೆಟ್ ಐತಿ. ಮೊನ್ನೆ ಯಾರ ಜಾಕೆಟ್ ಚೀಲ ಅಷ್ಟು ತುಂಬ ಕೊಟ್ಟಿದಾರ ಅಲ್ಲಿ. ಖಾಕಿ ಹಾಕುವ ಮೆತ್ತಗ್ ಚಲೋ ಐತಿ. ಅಲ್ಲ ಖಾಕಿದ್ ಒಂದ್ ತೆಗೆದ್ಕೊಡ್ರಿ, ಚಲೋ ಬಾಳ ಐತಿ. ಅದ್ ಮೆತ್ತಗ್ ನೋಡ್ಯಾಳು. ಈಗ ತೋರ್ಸ್ರಿ. ಯಾಕೆ ಶಾಂಭವಿ ನಂಗೆ ಕೊಡಾತಿ ಇದೆ? ಯಾಕಮ್ಮ ನಂಗೆ ಯಾಕಿದೆ? ಬ್ಯಾಡ್ ಶಾಂಭವಿ ಪ್ಲೀಸ್, ನೀ ಹಾಕೋ. ಜಾಸ್ತಿ ಚಳಿ ಆಗತೈತೆ ಅಂದ್ರೆ ನಾ ಇದು ಹಾಕೊಂಡ್ ಜೂಮ್ ಮಾಡ್ಲಿ. ನನಗೆ ಜಾಕೆಟ್ ಕೊಡ್ಲಿ ಶಾಂಭವಿ. ಚಿನ್ನು ಇದ್ರದಿಂದ ಅರೇ ನೀವು ಬೆಂಗಳೂರಿಂದ ತಂದಿದ್ರಲ್ಲ ಇದು? 2 ಜಾಕೆಟ್ ತಂದಿದ್ರಲ್ಲ ಅಪ್ಪ. ನಿನ್ ಪ್ಯಾಂಟ್ ಸಿಕ್ತಾ? ಪ್ಯಾಂಟ್ ಅದ್ರೋಗ
ಪ್ಯಾಂಟು ನಂಗೆ ಹಾಕೊಳಕ್ಕೆಲ್ಲ ತೊಳಾಕ ಹೋಗತ್ತರಿ ಮತ್ತೆ ರಾತ್ರಿ ಬಂದು ನಂಗೆ ಪ್ಯಾಂಟ್ ಹಾಕೋ ಇದು ತರ್ಬೋದು. ತರ್ಬೋದು. ಏನ್ ಬಂದ್ ನನ್ ಕಳೆದು 1 ವರ್ಷ ಆಗಿತ್ತು. 1 ವರ್ಷ ಆಗಿತ್ತು ಕಳೆದ. ಏನು ರಾತ್ರಿ ಹಾಕೊಳಕಾದ್ರೂ ಸಿಕ್ಕಿತ್ತು. ಅಲ್ಲ ನೀ ಪ್ಯಾಂಟ್ ಇಲ್ಲ ಅಂತ ಎಲ್ಲಿ ಪ್ಯಾಂಟ್ ತೆಗ್ಯಾತಿ ಇಷ್ಟ. ಇದ್ರೊಳಗ್ ತುರ್ಕಿದ ತಾತಾಗ ಮಂಕಿ ಬರ್ತೈತಿ ನೋಡ. ತಾತಾಗ ಇದ್ ಬರ್ತೈತಿ. ಈ ತಾತಾಗ ಬರ್ತೈತಪ್ಪ. ಹಾ ಒಂದ್ ನಿಮಿಷ ನೋಡ್ಕೊ ಇದು. ಇದಂತೂ ಮನ್ಯಾಗ ಅಲ್ಲಿದ ಫ್ಯಾನ್ಸಿ ಐತಿ. ಫ್ಯಾನ್ಸಿ ಇದ್ರು ಮನ್ಯಾಗ ಹಾಕು ಮತ್ ತಗೊಳುನು. ಇದ್ ಮನ್ಯಾಗ ನಡಿತೈತ್ ಖರೆ ಚಳಿ ಕಪ್ಸೋದು. ಇದು ಅಜ್ಜಿಗೆ ಬರ್ತೈತಿ ನೋಡ. ಅಜ್ಜಿಗ್ ಬೇಕಂತಿದೆ. ಅಜ್ಜಿಗೆ ಬೇಕಲ್ಲ, ಅಜ್ಜಿಗೆ ಒಂದು ಸ್ವೆಟರ್ ಆಗೈತಿ ಬಂದಾಗಿನ ತೊಳ್ಯಾಗ ಒಗ್ದಿಲ್ಲ, ಅದಕ್ಕೆ ಇದು ಹಾಕ್ಸೋನು. ಅದೇ ಮೋಶಿ ನಂಗೆ ಕೊಟ್ಟಿದ್ದೆ. ಕೊಟ್ಟಿದ್ ಖರೆ ಈಗ ಏನ್ ಮಾಡೋದು ಮದುವೆ ಮಾಡೋದು ಇಟ್ಕೋ. ಅಲ್ಲ ಮಾಡೋದು ಕೊಡ್ಬೇಡ. ಯೂಸ್ ಅನ್ನೋ ನೆನಪು ಇತ್ತಾನೆ. ಖರೆ ಇಲ್ಲಿ ಅಜ್ಜಿ ಎಲ್ಲಿ ಇಲ್ಲೇ ಇರ್ತಾರೋ ಮತ್ ನೆನಪನು ಇಲ್ಲೇ ಇರ್ತೈತಿ. ಯಾಕಂದ್ರೆ ಈಗ ಆ ಸ್ವೆಟರ್ ತೊಳ್ಯಾಗ ಒಂದೊಂದ್ಸರಿ ಹಾಕೋತಾನೆ. ನಡಿತೈತು. ಶಾಂಭವಿ ಒಂದ್ ಸ್ವೆಟರ್ ಕೊಟ್ಟಾಳ, ಗೊತ್ತಾಗ್ ಬೇಡ. ಯಾವಾಗಾದ್ರೂ ಹಾಕೊಳ್ಳೋಣ ಅಂತ. ಖರೆ ಚಲೋ ಐತಕಿ ನಂಗೆ ಬ್ಯಾಡ ಅಂದ್ರೆ ಶಾಂಭವಿ, ಚಲೋ ಐತಿ, ನಿಂಗೆ ಇಟ್ಕೊ ಪ್ಲೀಸ್. ಈಗ ಮತ್ ಸಿಗೋದಿಲ್ಲ ನಿನ್ಗ ಅಂತ. ಶಿರಾಲು ಕೊಟ್ಬಿಡು ಬಾಯ್. ಮೊದ್ಲಿಂದ ಹಂಗಾರಿ ಅವ್ರು ಈಗ ಅಲ್ರಿ, ಮೊದ್ಲಿಂದ ಹಂಗ ಅಜ್ಜಿ ಅಲ್ಲ, ಈಗ ಅಜ್ಜಿಗೆ ತಗೋರಿ ನೀವು. ಅಜ್ಜಿ ಅವರು ಅಮ್ಮ ಅವ್ರು ಎಷ್ಟು ಆಕ್ಟಿವ್ ಅದಾರ ಹೇಳ್ರಿ. ಇವ್ರಿಗೆ ನೋಡ್ರಿ ನೀವು, ಇಷ್ಟು ವಯಸ್ಸಾದ್ರೂ ಇನ್ನೂ ಸಹಿತ ಅವ್ರ ಆಲಸ್ ಅನ್ನೋದು ಅವ್ರ ಜೀವನ ಒಳಗೆ ಇಲ್ರಿ. ಆಲಸ್ ಇವತ್ತು ಯಾಕಪ್ಪ ಇದು ಮಾಡ್ಲಿನ ಅಂತ ಅನ್ನೋ ಥರ ಇಲ್ಲ ಅವ್ರು. ಇವತ್ತು ಮಾಡೋದಲ್ಲ, ಇವತ್ತು ಮಾಡಿ ಮುಗಿಸೋದ ಅದ. ಟೈಮ್ 7 ಗಂಟೆ ಆಯಿತು. ನೋಡ್ಕೊಂಡು ಕೂತಾರ ಇಲ್ಲಿ, ಅಮ್ಮ ಮಗನ ನೋಡ್ಕೊಂಡು ಕೂತಾರ ಇಲ್ಲಿ, ಮಾವ ಅಳಿಯೋದನ್ನ ವಿಡಿಯೋ ನೋಡ್ಕೊಂಡು ಕೂತಾರ. ಖುಷಿ ಪಡ್ತಾ ಇದ್ದಾರೆ, ಭಾಳ ಹುಷಾರದಾರ ನನ್ನ ಅಳಿಯ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದೇ ಬೇಕಾಗೈತಿ ಜೀವನ ಒಳಗೆ, ಏನೂ ಇಲ್ಲ, ಖುಷಿಯಿಂದ ಪ್ರೀತಿಯಿಂದ ಇರೋದ. ಅದಕ್ಕೆ ನೋಡ್ಲಿ ಅವ್ರಿಗೆ ಹಚ್ಕೊಟ್ಟೆ ಅದ, ದೇವ್ರದ್ದು ಹಚ್ಚಂತಂದ್ರು, ಅದಕ್ಕೆ ಇದು ಹಚ್ಚಿದೆ. ಸಮೃದ್ಧಿ ಯಾಕೆ ಚಂದ್ರು ಮಾತಾಡೋದು ಏಕೆ? ಈಕೆಲ್ಲ ಇದೆ ಮನೆಗಳೇ. ಇಲ್ಲಿ ಕೂತಾರ ಅತ್ತೆಮ್ಮ ಟಿವಿ ನೋಡ್ಕೊಂತ. ಅವರಿಗೆ ಇಲ್ಲಿ ಜಾಸ್ತಿ ಭಾಳ ಗೋನ್ ನುಸತೈತಿ, ಕಾಲು ನುಸತಾವ ಅಂತ ಹೇಳಿ ಕೊಡ್ರಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರು, ಹೋದ್ರಲ್ಲಿ. ಮತ್ತೀಗ ಟೈಮ್ 9 ಗಂಟೆ ಆಗೈತಿ. ಕೊಡೋಣ ಅವ್ರಿಗೂ, ಮತ್ತು ಟಿ ವಿ ಅದು ಬಂದ್ ಮಾಡೋಣ. ಅವರು ಊಟ ಮಾಡಿ ಮಲ್ಕೊಲಿ. ಟೈಮ್ ಭಾಳ ಅವ್ರಿಗೆ ನಿದ್ದೆ ಕಂಟ್ರೋಲ್ ಆಗೋದಿಲ್ಲ ಈಗ, ನಿಮ್ಗೆ ಗೊತ್ತದ. ಶಾಂಭವಿಗೆ ಅತ್ತೆ ಮಗ ಸ್ವೆಟ್ರ್ ಕೊಟ್ಟಾಳ, ನೋಡೋಣ ಏನಂತಾರ. ಹಾಕೊಂಡು ನೋಡ್ತಾರೆ, ನೋಡೋಣ. ಈಗ ಸಣ್ಣದ ತಿಳುವದ ಮತ್ತು ಭಾಳ ಮಸ್ತ್ ಐತಿ. ನಮ್ಮ ತಂಗಿ ಕೊಟ್ಟಿದ್ಲು, ಮತ್ತು ಶಾಂಭವಿ ನಾ ಇಟ್ಕೋತೀನಿ ಹಾಕ್ಕೊಳಕಂತ ಇಟ್ಕೊಂಡಿದ್ಲು. ಆಕಿಗೆ ಈಗ ಅಜ್ಜಿ ಕೊಡೋಣ ಅಂತ ಹೇಳಿ ಕೊಡತ್ತಾಳ. ನೋಡೋಣ ಏನಾಗ್ತದೆ. ನಮ್ಮ ಅತ್ತೆಯವ್ರು ಏನಂತಾರ, ನಮ್ಮ ಮನೆಯವ್ರು ವಿಡಿಯೋ ಮಾಡಕ್ಕೆ ಹೇಳ್ತೀನಿ. ನಮ್ಮ ಅತ್ತೆಯವ್ರು ಹಾಕೋತಾರ ಏನಿಲ್ಲ ನೋಡೋಣ, ಏನಂತಾರ ನೋಡೋಣ. ಒಂದ ಸ್ವೆಟ್ರ್ ಐತೆ ಅವ್ರಿಗೆ. ಮತ್ತೆಯವ್ರದ ಸ್ವೆಟರ್ ಶೆಟ್ರ ಈಗ ಗಮ್ಮಕ್ಕತಿ ಅಮ್ಮನೆ ನೀ ಹೇಳಿದ್ರೆ ನಾ ಕೇಳ್ತಾನ, ನಾನು ಯಾಕೆ ಕೇಳ್ದಲ್ಲ. ಈಗ 8 ದಿವಸ ಆಯ್ತು ನಾ ಶೆಟ್ರ. ನಿಮಗ ಒಂದೇ ಸ್ವೆಟರ್ ಐತ್ರಿ, ಬದ್ದಾಗಿಂದ ಒಂದ ಹಾಕೊಳತೇರಿ. ಅದ ತೊಳಿಯೋನು ಏನ ಸ್ವೆಟರ್. ಮನೆ ತುಂಬಿ ಅಂತ ತಗೋದು. ಎಲ್ಲರ ಟಿವಿ ಐತೆ ಐತ್ರಿ. ಹಾಯ್ ಗಾಲ ठीक आहे ठीक आहे त्याला आहे ना हे धुवायचं आहे तर घाण झालं, लई दिवस झालं असंच पाण्यात निर्मा मध्ये भिजू घाला. उद्या सकाळी भिजायला काढा. आता काढू किती वर्ष झालं पाहिजे जेवण आणि घेतलाय की खुपसा ಇದ್ದಂಗ ಅದು. तोरी ಭಾಷಾನೆ ಭಾಳ ಹುಷಾರಾಗ್ತಾಳ. ಅವ್ರ ಅಣ್ಣ ಇವರು ಒಂದು ಆಗ್ತಾರೆ. जेवढी काय म्हणताना जेवलं म्हणते त्याने आणि जेवल्याच म्हणलं अण्णा संग जेवतो. ಅಜ್ಜಿಗೆ ಕೆಳಗ ಮೇಲೆ ಹಾಕೋತಾರು, ಅದಕ್ಕೆ ಒಂದ ಬಟನ್ ತಂದಾಳ. ತೆಗೆದ್ವಿ. ಭಾಳ ದಿನದಿಂದ ಅವರಿಗೆ ಸ್ವೆಟರ್ ಕೊಡೋದಿತ್ತು. ಅವ್ರು ಯಾವಾಗ್ಲೂ
ಬಟ್ಟೆ ಬಹಳ ಸ್ವಚ್ಛ ಇಟ್ಕೋತಾರ. ಸ್ವೆಟರ್ ಇರ್ಲಿ, ತಲೆ ಕಟ್ಟೋ ಬಟ್ಟೆ ಇರ್ಲಿ, ಕೈವಸ್ತ್ರ ಇರ್ಲಿ, ಆಮೇಲೆ ಸಾಡಿ, ಲಂಗ, ಆಮೇಲೆ ಒಂದ ಸ್ವೆಟರ್ ಇರ್ತಾನ ಅಂದ್ಲೇ ಇಲ್ಲಿ ನೋಡ್ ಬಾ आजी हो बाय कसं आहे? चांगलं आहे की बाय चांगलं आहे गरम आहे? हा, गरम आहे हा हा, मऊ, मऊ. काय मऊ आहे हा हा, बघ बघ चांगलं आणायचं छान दिसालीस बघ. होय ಹಾಂ ಬರ್ರಿ ನೀವು ಅಲ್ಲಿ ಸೈಡ್ ಬರೀ ಸೈಡ್ ಇದು ಅಜ್ಜಿದ ಇದು ಬೆನ್ನು ಸಾದೈದಂತ ಅದು ಒತ್ತ ಅನ್ನತಾರ ಅಜ್ಜಿ, ಅದಕ್ಕಾಗಿ ಸೇವೆ ಮಾಡೋದ ನೋಡಿ ಈ ರೀತಿ ಬಂದ ಸೊ ಅವ್ರಿಗೆ. ಅಂತ ಮೊಮ್ಮಕ್ಕಳ ಮತ್ತು ಅಂತ ಮಕ್ಕಳ ಮತ್ತು ಸ್ವಸ್ಥರ ಪಡಿಬೇಕಂದ್ರೂ ಕೂಡ ಅಜ್ಜಿ ಬಹಳ ಹ್ಮ್. ಏನ್ ಮಾಡಿ ಬಂದವರು, अडकून सोडलं ಬಹಳ ಪುಣ್ಯ ಮಾಡಿ ಬಂದಾರ ಅಂತ. ಎಂಡಗಿರಿ ಎಂಟಗಿರಿ ಹಾ ಜ್ಯೋತಿ ಎಂಟಗಿರಿ ಮೇಡಮ್, ಎಷ್ಟೊಂದು ಕಮೆಂಟ್ಗಳು ನೀವು ಮಾಡ್ತಾ ಇದ್ದೀರಾ. ನೀವು ಹೇಳಿದ್ರಿ ನಾನ ಫಸ್ಟ್ ಕಮೆಂಟ್ ಮಾಡಿದ್ದ ನಿಮಗ SMS ಮಾಡಿದ್ ನಿಮಗ ಸರ್ ಅಂತ ನೀವು ಹೇಳಿದ್ರಿ. ಮತ್ತೆ ಬಹಳಷ್ಟು ವಿಡಿಯೋಗಳು ಕಮೆಂಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಮ್ಮನ್ನ ನೋಡಿ ನಿಮಗೆ ಬಹಳ ಇಷ್ಟ ಆಗೈತೆ ಅಂತ ನಮಗ್ ಗೊತ್ತದ. ನಾವು ಅನಾತಿದ್ವಿ ಯಾಕೆ ನಮಗೆ ಯಾರು ಕಮೆಂಟ್ ಮಾಡಲ್ಲ ಏನಿಲ್ಲ ಅನ್ಕೋತಾ ಇದ್ವಿ. ಆದ್ರೂ ಈಗ ಕಮೆಂಟ್ಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ, ಅಷ್ಟೊಂದು ಕಮೆಂಟ್ಗಳು ಬರ್ತಾ ಇದಾವ. ಅಂದ್ರ ನಾವು ಮಾಡ್ತಾ ಇರೋದು ಅವ್ರಿಗೆ ಮುಟ್ತಾ ಇದೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಸೊ ನಮ್ಮ ಪ್ರಯತ್ನ ನಿಮಗೆ ಮುಟ್ಟಿದಂತಂದ್ರೆ ನಮಗೂ ಖುಷಿ ಆಗ್ತದ. ಆಮೇಲೆ ನೀವು ಏನ್ ಮಾಡ್ರಿ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಪರಿಚಯದವ್ರಿಗೆ ಅವ್ರಿಗೆ ಇವ್ರಿಗೆ ಶೇರ್ ಮಾಡ್ರಿ, ಅವ್ರಿಗೆ ಬರೀ ಶೇರ್ ಮಾಡಿ ಬಿಡಬೇಡ್ರಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ರಿ. ಚಲೋ ಒಳ್ಳೆ ವಿಡಿಯೋ ಬರ್ತಾವ ಮೇಡಮ್ ಅವ್ರದ್ದು, ಎಲ್ಲ ಫ್ಯಾಮಿಲಿ ಸಂಬಂಧಪಟ್ಟದ್ದ ಮತ್ತು ವಯಸ್ಸಾದವ್ರಿಗೆ ಸಂಬಂಧಪಟ್ಟದ್ದು ಇರ್ತಾವ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ರಿ. ಆಮೇಲೆ 25,000 ನೀವು ಸಬ್ಸ್ಕ್ರೈಬ್ ಮಾಡಿದ್ರ ನಿಮಗ ಸ್ಪೆಷಲ್ ಹೋಮ್ ಟೂರ್ ಬರೋದದ. ನಮ್ಮ ಸಬ್ಸ್ಕ್ರೈಬರ್ 25,000 ಆಗ್ಬೇಕ. ಈಗ 20,000 ಆಗ್ತಾ ಇದೆ. ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ 20,000 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಬಟ್ ನಾವೊಂದು ಆಸೆ ಇಟ್ಕೊಂಡಿದೀವಿ, 25,000 ಸಬ್ಸ್ಕ್ರೈಬರ್ ಆದ್ಮೇಲೆ ನಮ್ಮ ಮನೆಯ ಪ್ರವಾಸ ನಿಮ್ಗೆ ತೋರಿಸ್ಬೇಕಂತ ಮಾಡೀವಿ. ಅದಕ್ಕೆ ಇಂಗ್ಲಿಷ್ ಒಳಗ ಹೋಮ್ ಟೂರ್ ಅಂತೀವಿ, ಹೋಮ್ ಟೂರ್. ಕನ್ನಡದಲ್ಲಿ ಮನೆಯ ಪ್ರವಾಸ ಅಂತ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಕೇಳಿದ್ರಿ ನಮಗೆ, ನಿಮ್ಮ ಮನೆಯ ಹೋಮ್ ಟೂರ್ ಮಾಡಿ ನಮಗೆ ವಿಡಿಯೋ ತೋರಿಸ್ರಿ ಅಂತೇಳಿ. ಸೊ ಅದನ್ನು ತಯಾರಿ ಮಾಡ್ತಾ ಇದೀವಿ. ಬಟ್ ಅದನ್ನ ನಾವು ನಿಮಗೆ ತೋರಿಸೋದು ನಮಗೆ 25,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಅಂತ ನಾವು ಅನ್ಕೊಂಡಿವಿ. ಇನ್ನು 5,000 ನಿಮ್ ಕೈಯಿಂದ ಆಗ್ತದ. ನಾವು ಹೊರಗಡೆ ಹೋಗ್ತಾ ಇದೀವಿ, ನಾಳೆ ವಿಡಿಯೋ ಸ್ವಲ್ಪ ಅವ್ರಿಗೆ ಏನೋ ಸ್ವಲ್ಪ ತಿನ್ಸೋದು ಉಣ್ಸೋದು ಐತಿ, ಸ್ವಲ್ಪ ಚಿಕನ್ ಕಾಲ ಕೋಳಿ ಕಾಲ ತಿನ್ಸೋದು ಐತಿ. ಅದಕ್ಕೆ ತಿನ್ನಿಸಿ ಕಳ್ಸೋಣ ಅಂತ ಹೇಳಿ ನಾವ್ ಇನ್ನೊಂದ್ 2 ದಿವಸ ಇಟ್ಕೋತಾ ಇದೀವಿ ಪ್ರೀತಿಯಿಂದ. ಓಕೆ, ಅವರು ಮತ್ತೆ ಯಾಕಪ್ಪ ಅಂತಂದ್ರೆ ಅವರು ಪ್ರೀತಿಯಿಂದ ಬರಬೇಕು, ಪ್ರೀತಿಯಿಂದ ಹೋಗ್ಬೇಕು ಅಂತ ಹೇಳಿ ಅವರು ದಾರಿ ಮಾಡ್ಕೋತಾ ಇದಾರೆ. ನಮ್ ಜೊತೆಗೆ ಪ್ರೀತಿಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅವರು. ಅಭಿಮಾನಿಗಳೇ, ಇವತ್ತಿನ ವಿಡಿಯೋ ಮುಗ್ಸಾಕ ನಮಗ್ ಅವಕಾಶ ಮಾಡ್ಕೊಡ್ರಿ. ಯಾಕಂದ್ರ ಟೈಮ್ 9:30 ಆಗದ. ಅವ್ರಿಗೂ ಹಿರಿ ಜೀವಗಳಿಗೆ ಗೊತ್ತದ, ನಿಮ್ಗೆ ಕುತ್ಕೊಳಕ್ ಆಗಲ್ಲ ಪಾಪ. ಆದ್ರೂ ಅವ್ರು ಬಹಳ ತನಕ ಕುತ್ಕೋತಾ ಇದಾರೆ, ನಮ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದಾರೆ. ಕೆಲ್ಸಗಳು ಅದಾವ ಪಾಪ, ಊಟ ಮಾಡ್ತೇನಿ ಅಂತ ಅನ್ನಲ್ಲ ಅವ್ರ. ಯಾಕಂದ್ರ ಅವ್ರ ಕೆಲ್ಸಗಳು ನಮ್ಮ ಕೆಲ್ಸಗಳು ನೋಡ್ತಾ ಇದಾರ ಅವ್ರ ಪಾಪ. ಒಟ್ಟ ಯೂಟ್ಯೂಬ್ ಚಾನಲ್ ಅದು ತಯಾರಿ ಮಾಡತ್ತಾರೆ. ಮಾಮವ್ರ ಖಾಲಿ ಅದಾರ ಅಂತೇಳಿ ಅನ್ನೋದಿಲ್ಲ ಅವ್ರಿಗೆ. ಯಾವ ನೋಡ್ತಾರೆ ಕೆಲಸನ ಮಾಡ್ಕೊತಾರೆ. ಅಲ್ಲ, ರಿಟೈರ್ಮೆಂಟ್ ಆದ್ರೂ ಸಹಿತ ಅವ್ರೇನ ಡ್ಯೂಟಿ ಮಾಡುವಾಗ ಒಂದ್ ಜೀವನ ಬೇರೆ ಇತ್ತು. ಈಗ ರಿಟೈರ್ಮೆಂಟ್ ಆದ್ಮೇಲೆ ಒಂದ್ ಜೀವನ. ಈಗಾದ್ರೂ ಅವ್ರ ಆರಾಮ್ ಇರ್ಬೋದಾಗಿತ್ತು, ರಿಟೈರ್ಮೆಂಟ್ ಕೊಡ್ಬೇಕಾಗಿತ್ತು ಅವ್ರ. ಏನ್ ಬಿಡು, ನನಗೆ ಯಾಕೆ ಬೇಕಾಗಿದ್, ನಾ ಡ್ಯೂಟಿ ಮಾಡಿದ್ನಿ ಮತ್ತೆ ಇಷ್ಟೆಲ್ಲ ಮಾಡಿದ್ನಿ, ನಾ ಆರಾಮ್ ಕೂತ್ಕೋಬಹುದಾಗಿತ್ತು ಅಂತ ಅನ್ಲಿಲ್ಲ ಅವ್ರ. ಅವ್ರೇನಂತ ಇದಾರ, ನನ್ನ ಮನಿ, ನನ್ನ ಸಂಸಾರ, ನನ್ನ ಮಕ್ಕಳ, ನಂದು ಇದು ಫ್ಯಾಮಿಲಿ ಐತಿ. ಆ ಫ್ಯಾಮಿಲಿದ ಮಾತುಗಳು ಹೇಳಿದ್ರೆ ಅದಕ್ಕೆ ನನಗೆ ಫ್ಲಾಶ್ ಆಯ್ತು. ಇನ್ನು ಮುಂದೆ ನಾವು ಒಂದು ಸ್ವಲ್ಪ ಸುಧಾರಣೆ ಆಗಬೇಕು. ಆದಷ್ಟು ಪ್ರಯತ್ನ ನಾನು ಮಾಡ್ತೇನೆ. ಇರ್ಲಿಕ್ಕೆ ಆಸ್ಪದ ಮಾಡಿಕೊಟ್ಟಾರೆ. ಮತ್ತು ನನಗೆ ಆರಾಮ ಒಂದು ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿದೆ. ಅದು ಆವಾಗ ಹೋದ ಬಳಿಕ ಒಂದು ಸ್ವಲ್ಪ ಚೇಂಜಸ್ ಆಗಲಿಕ್ಕೆ ಪ್ರಯತ್ನ ನಾನು ಮಾಡ್ತೇನೆ. ದಿವಸ ಬೆಳಿಗ್ಗೆ ಒಂದು ಸಾಯಂಕಾಲ ಮೊಟ್ಟೆ ತಿನ್ರಿ, ಗಟ್ಟಿ ಆಗ್ತೀರಿ. ಅದ್ರಲ್ಲಿ ಮೊಟ್ಟೆಗೆ ಭಾಳ ಖರ್ಚು ಇಲ್ಲ, ಮತ್ತೆ ಭಾಳ ಕೆಲಸನೂ ಇಲ್ಲ. ಬಾಯ್ಲ್ ಮಾಡೋದು, ಹೊಡೆದು ತಿನ್ನೋದು ಅಷ್ಟೇ. ಓಕೆ, ಅಭಿಮಾನಿಗಳೇ ಊಟ ಕೂತಾರೀಗ. ನಮ್ಮ ಅತ್ತೆಯವರು, ನಮ್ಮ ಪಪ್ಪ ಮತ್ತು ನಮ್ಮ ಮನೆಯವರು ಪ್ಲೇಟ್ ಇಲ್ಲದ ಮೊಟ್ಟೆ ಬಾಯ್ಲ್ ಮಾಡಿ ಈ ರೀತಿ ಇಟ್ಟಿಬಿಟ್ಟಿದ್ದೀನಿ ಇವರಿಗೆ. ಆಮ್ಲೆಟ್ ಬೇಡ ಅಂದರು. ನಮ್ಮ ಅತ್ತೆಯವ್ರು ನೆಗಡಿ ಕೆಮ್ಮು ಬಂದೈತೇನಂತಲೇ ಆಮ್ಲೆಟ್ ಅವ್ರು ತಿನ್ನಾಕ ಹೆದರಾತಾರ, ಬೇಡ ಅನ್ನತ್ತಾರ. ಅದ್ರ ಸಲುವಾಗಿ ಮೊಟ್ಟೆ ಬಾಯ್ಲ್ ಮಾಡಿ ಇಟ್ಟೇನ ಅದ್ರ ಅವ್ರಿಗೆ ಇಲ್ಲಿ ತಿನ್ನತ್ತಾರ. ಚಪಾತಿನೂ ಮತ್ತು ಚುಳಿಕಾಯಿ ಪಲ್ಯ ಮತ್ತು ಇದು ತಿನ್ನತ್ತಾರ. ಮತ್ತು ಇಲ್ಲಿ ಅದು ನೆಗಡಿ ಕಮ್ಮಿ ಆಗತ್ತಾನಂತಲೇ. ಹಾಂ, ತಿನ್ರಿ.
ಅದಕ್ಕೆ ಚಲೋ ಆಯ್ತು ಕುದಿಸ್ಕೊಂಡೆ, ಕುದಿಯೋ ಮಟ್ಟ ಅವ್ರು ಕೂಡಿಸ್ದೆ ಕೂತ್ರಿ ಇಲ್ಲಿ. ಆಮೇಲೆ ಮತ್ತೀಗ ಊಟ ಮಾಡತ್ತಾರ, ಮಾಡಲಿ ಅವರು. ಚಿನ್ನೂಜಿ ಊಟ ಮಾಡ್ರಿ ಮೊದ್ಲು, ಆಮೇಲೆ ಮಾಡ್ರಿ ಅಂತ ಇದೆಲ್ಲ ಯಾರಿಗೇನು ಕಳ್ಸ್ಕೊತ ಕೂತ್ರಿ.